ನಮಸ್ಕಾರ. ಮುಖ್ಯಾಂಶಗಳು. ವಿದ್ಯಾಕಾಶಿ ಧಾರವಾಡದಲ್ಲಿ ಇಂದಿನಿಂದ 84ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನಾಧ್ಯಕ್ಷ ಡಾಕ್ಟರ್ ಚಂದ್ರಶೇಖರ ಕಂಬಾರ ಅವರಿಗೆ ಭವ್ಯ ಸ್ವಾಗತ. ಬೆಳಗಾವಿ ಕಂದಾಯ ವಿಭಾಗದ ಜಿಲ್ಲೆಗಳಲ್ಲಿ ಇದೇ 7ರಿಂದ ಸಂಪುಟ ಉಪಸಮಿತಿಯಿಂದ ಬರ ಅಧ್ಯಯನ ಪ್ರವಾಸ. ಮುಕ್ತ ಮತ್ತು ಕಡ್ಡಾಯ ಶಿಕ್ಷಣಕ್ಕಾಗಿ ಮಕ್ಕಳ ಹಕ್ಕುಗಳ ತಿದ್ದುಪಡಿ ವಿಧೇಯಕಕ್ಕೆ ರಾಜ್ಯಸಭೆಯಲ್ಲಿ ಧ್ವನಿ ಮತದ ಅಂಗೀಕಾರ. ಮತ್ತು ಸಿಡ್ನಿ ಟೆಸ್ಟ್ ಕ್ರಿಕೆಟ್, ಭಾರತದ ಬ್ಯಾಟ್ಸ್ಮನ್ಗಳ ದಿಟ್ಟ ಪ್ರದರ್ಶನ, ದ್ವಿಶತಕದತ್ತ ಚೇತೇಶ್ವರ್ ಪೂಜಾರ್. ವಾರ್ತೆಗಳ ವಿವರ. 84ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಸಾಂಸ್ಕೃತಿಕ ನಗರಿ ಧಾರವಾಡ ಸರ್ವ ರೀತಿಯಲ್ಲಿ ಸಜ್ಜುಗೊಂಡಿದ್ದು, ನಗರದೆಲ್ಲೆಡೆ ನುಡಿ ಹಬ್ಬದ ಸಂಭ್ರಮ ಮನೆ ಮಾಡಿದೆ. ಕಲೆ, ಸಾಹಿತ್ಯ, ಸಂಸ್ಕೃತಿ, ಶಿಕ್ಷಣ, ಸಂಗೀತ ಸೇರಿದಂತೆ ವಿಭಿನ್ನ ಆಯಾಮಗಳಲ್ಲಿ ತನ್ನದೇ ವಿಶಿಷ್ಟ ಛಾಪು ಮೂಡಿಸಿರುವ ವಿದ್ಯಾನಗರಿ ಧಾರವಾಡ 3 ದಿನಗಳ ಅಕ್ಷರ ಜಾತ್ರೆಗೆ ಸರ್ವಸನ್ನದ್ಧವಾಗಿದೆ. ಡೆಪ್ಯೂಟಿ ಚನ್ನಬಸಪ್ಪ ಮಹಾದ್ವಾರ, ಮಹಾಕವಿ ಪಂಪ ಮಹಾಮಂಟಪ, ಅಂಬಿಕಾ ತನಯದತ್ತ ಪ್ರಧಾನ ವೇದಿಕೆಯಲ್ಲಿ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತ ಸಾಹಿತಿ ಡಾಕ್ಟರ್ ಚಂದ್ರಶೇಖರ ಕಂಬಾರರ ಸರ್ವಾಧ್ಯಕ್ಷತೆಯಲ್ಲಿ ಸಮ್ಮೇಳನ ನಡೆಯಲಿದೆ. ಜಿಲ್ಲಾಧಿಕಾರಿ ದೀಪಾ ಚೋಳನ್, ಸಮ್ಮೇಳನಕ್ಕೆ ಅಗತ್ಯ ಸಕಲ ಸಿದ್ಧತೆಗಳನ್ನು ಮಾಡಲಾಗಿದೆ, ಪ್ರತಿನಿಧಿಗಳಿಗೆ ಯಾವುದೇ ತೊಂದರೆ ಆಗದಂತೆ ಸೌಲಭ್ಯಗಳನ್ನು ಕಲ್ಪಿಸಲಾಗಿದೆ ಎಂದು ಮಾಹಿತಿ ನೀಡಿದರು. ರೆಡಿಯಾಗಿದೆ ಮತ್ತು ಅದರಲ್ಲಿ ಅಲಂಕಾರ ಕೂಡ ಶುರುವಾಗಿದೆ, ಕೂಡಗೊಂಡಿದೆ. ಬೆಳಗ್ಗೆ 8 ಗಂಟೆಗೆ ರಾಷ್ಟ್ರ ಧ್ವಜಾರೋಹಣವನ್ನು ಜಿಲ್ಲಾ ಉಸ್ತುವಾರಿ ಸಚಿವ ಆರ್.ವಿ. ದೇಶಪಾಂಡೆ, ಕನ್ನಡ ಸಾಹಿತ್ಯ ಪರಿಷತ್ ಧ್ವಜವನ್ನು ಅಧ್ಯಕ್ಷ ಮನು ಬಳಿಗಾರ್, ಜಿಲ್ಲಾ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಡಾಕ್ಟರ್ ಲಿಂಗರಾಜ್ ಅಂಗಡಿ ನಾಡ ಧ್ವಜಾರೋಹಣ ನೆರವೇರಿಸಲಿದ್ದಾರೆ. ಶತಮಾನದ ಇತಿಹಾಸ ಹೊಂದಿರುವ ಕರ್ನಾಟಕ ಮಹಾವಿದ್ಯಾಲಯದಿಂದ ಸರ್ವಾಧ್ಯಕ್ಷ ಮೆರವಣಿಗೆಗೆ ಬೆಳಿಗ್ಗೆ 8:30ಕ್ಕೆ ಜಿಲ್ಲಾಧಿಕಾರಿ ದೀಪಾ ಚೋಳನ್ ಚಾಲನೆ ನೀಡಲಿದ್ದಾರೆ. 1,500ಕ್ಕೂ ಹೆಚ್ಚು ಮಹಿಳೆಯರು ಪೂರ್ಣ ಕುಂಭದೊಂದಿಗೆ ಮೆರವಣಿಗೆಯಲ್ಲಿ ಸಾಗಿ ವಿಶೇಷ ಮೆರುಗು ನೀಡಲಿದ್ದಾರೆ. 15 ಸ್ತಬ್ಧಚಿತ್ರ, 55ಕ್ಕೂ ಹೆಚ್ಚು ಕಲಾ ತಂಡಗಳು ಹಾಗೂ ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಮೆರವಣಿಗೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಮೆರವಣಿಗೆ ಬಳಿಕ ಪ್ರಧಾನ ವೇದಿಕೆಯಲ್ಲಿ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ 3 ದಿನಗಳ ಅಕ್ಷರ ಜಾತ್ರೆಗೆ ಚಾಲನೆ ನೀಡಲಿದ್ದಾರೆ. ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ. ಪರಮೇಶ್ವರ್, ಜಿಲ್ಲಾ ಉಸ್ತುವಾರಿ ಸಚಿವ ಆರ್.ವಿ. ದೇಶಪಾಂಡೆ, ಸಚಿವರಾದ ಡಾಕ್ಟರ್ ಜಯಮಾಲ, ಸಿಎಸ್ ಶಿವಳ್ಳಿ ಸೇರಿದಂತೆ ಜಿಲ್ಲೆಯ ಪ್ರತಿನಿಧಿಗಳು ಈ ಅಪರೂಪದ ಕ್ಷಣಕ್ಕೆ ಸಾಕ್ಷಿಯಾಗಲಿದ್ದಾರೆ. ಒಟ್ಟಾರೆ 3 ದಿನಗಳ ಸಾಹಿತ್ಯ ಹಬ್ಬದಲ್ಲಿ ದಲಿತ ಅಸ್ಮಿತೆ, ಕನ್ನಡ ಶಾಲೆಗಳ ಅಳಿವು ಉಳಿವು ವಿಚಾರಗಳು ಸೇರಿದಂತೆ 24 ಗೋಷ್ಠಿಗಳು ನಡೆಯಲಿವೆ. ಸಾಹಿತ್ಯ ಸಮ್ಮೇಳನದ ಸಿದ್ಧತೆಗಳ ಕುರಿತು ಧಾರವಾಡದ ದೂರದರ್ಶನದ ನಮ್ಮ ಪ್ರತಿನಿಧಿ ಡಾಕ್ಟರ್ ಮಹೇಶ್ ಹೆಚ್ಚಿನ ಮಾಹಿತಿಗಳನ್ನು ನೀಡಲಿದ್ದಾರೆ. ಹಲೋ 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 ಮಹೇಶ್. ಹಲೋ ಮಹೇಶ್, ಇನ್ನೇನು ಕೆಲವೇ ಕ್ಷಣಗಳಲ್ಲಿ 84ನೇ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಅಧಿಕೃತ ಚಾಲನೆ ದೊರೆಯಲಿದೆ. ಕನ್ನಡದ ನುಡಿ ತೇರು ಎಳೆಯಲು ವಿದ್ಯಾಕಾಶಿ ಧಾರವಾಡ ಸಜ್ಜಾಗಿದೆ. ಈ ಕೊನೆಯ ಕ್ಷಣಗಳ ಸಿದ್ಧತೆ ಯಾವ ರೀತಿ ಇದೆ? ಹಲೋ ಹಲೋ ದೂರವಾಣಿ ಸಂಪರ್ಕ ಕಡಿತಗೊಂಡಿದೆ, ಸಮಸ್ಯೆ ಇದೆ ಅಂತ ಅನಿಸ್ತಾ ಇದೆ. ಹಲೋ ಮಹೇಶ್. ಈಗ ಕೇಳ್ತಾ ಇದೆಯಾ ನಿಮ್ಗೆ? ಹೇಳಿ. ಕರ್ನಾಟಕ ಕಲಾಭವನದಿಂದ 8 ಗಂಟೆಗೆ ಸಮ್ಮೇಳನಾಧ್ಯಕ್ಷ ಡಾಕ್ಟರ್ ಚಂದ್ರಶೇಖರ ಕಂಬಾರ ಅವರ ಮೆರವಣಿಗೆ ಆರಂಭವಾಗಲಿದೆ. ಮೆರವಣಿಗೆ ನಗರದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಲಿದೆ. ಮೆರವಣಿಗೆ ನಂತರ 11 ಗಂಟೆಗೆ ಪ್ರಧಾನ ವೇದಿಕೆಯಲ್ಲಿ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ ಸಾಹಿತ್ಯ ಸಮ್ಮೇಳನಕ್ಕೆ ಚಾಲನೆ ನೀಡಲಿದ್ದಾರೆ. ಹಿರಿಯ ಸಚಿವರು, ಶಾಸಕರು, ಜನಪ್ರತಿನಿಧಿಗಳು, ಇದಕ್ಕೆಲ್ಲ ಮುಖ್ಯವಾಗಿ ಹಿರಿಯ ಸಾಹಿತಿಗಳು ಈ ಸಮಾವೇಶವನ್ನು ಸಾಕ್ಷೀಕರಿಸಲಿದ್ದಾರೆ. ಈ ಸಮ್ಮೇಳನದಲ್ಲಿ ಪಾಲ್ಗೊಳ್ಳಲು ನಾಡಿನಾದ್ಯಂತ 10,000 ಸಾಹಿತ್ಯಾಸಕ್ತರು ಈಗಾಗಲೇ ಆಗಮಿಸಿದ್ದಾರೆ.
ಮಹೇಶ್, ಈ ಸಮ್ಮೇಳನದಲ್ಲಿ ಕಡಿತಗೊಂಡಿದೆ ಅನ್ಸುತ್ತೆ, ದೂರವಾಣಿ ಸಂಪರ್ಕ ಕಡಿತಗೊಂಡಿದೆ. ಧನ್ಯವಾದ ಮಹೇಶ್ ನಿಮ್ಮ ಮಾಹಿತಿಗೆ. ಇಂದಿನಿಂದ ಆರಂಭವಾಗಲಿರುವ ಸಾಹಿತ್ಯ ಸಮ್ಮೇಳನದ ಉದ್ಘಾಟನಾ ಸಮಾರಂಭದ ನೇರ ಪ್ರಸಾರ ಚಂದನ ವಾಹಿನಿಯಲ್ಲಿ ಬೆಳಗ್ಗೆ 11:15 ಮೂಡಿಬರಲಿದೆ. ಇಂದಿನಿಂದ ಸಾಹಿತ್ಯ ಸಮ್ಮೇಳನ ಆರಂಭವಾಗಲಿರುವ ಹಿನ್ನೆಲೆ ನಿನ್ನೆ ಧಾರವಾಡಕ್ಕೆ ಆಗಮಿಸಿದ ಸಮ್ಮೇಳನದ ಸರ್ವಾಧ್ಯಕ್ಷ ಡಾ ಚಂದ್ರಶೇಖರ ಕಂಬಾರ ದಂಪತಿಯನ್ನು ಧಾರವಾಡ ಜಿಲ್ಲಾ ಆಡಳಿತ ಸಾಂಪ್ರದಾಯಿಕವಾಗಿ ಸ್ವಾಗತಿಸಿ ಗೌರವಿಸಿತು. ನಮ್ಮ ನಾಡಿಗೆ ಬರ್ತಾ ಇದ್ದೀನಿ, ನಮ್ಮ ಊರಿಗೆ ಬರ್ತಾ ಇದ್ದೀನಿ ಅನ್ನೋ ತರಹ ಒಂದು ಸಂಭ್ರಮ ಇರೋದರಿಂದ ಆ ಬಗ್ಗೆಯೂ ಕೂಡ ನನಗೆ ಆನಂದವಾಗ್ತದೆ. ಹೀಗೆ ಎಲ್ಲರೂ ಸಮವರಿಕೆ ಆದಂತಹ ಭಾವನೆಗಳ ಮಧ್ಯದಲ್ಲಿ ಧಾರವಾಡಕ್ಕೆ ಬರ್ತಾ ಇದ್ದೇನೆ. ಸನ್ಮಾನ ಸ್ವೀಕರಿಸಿದ ಬಳಿಕ ಡಾ ಚಂದ್ರಶೇಖರ ಕಂಬಾರ, ಧಾರವಾಡ ಅನೇಕರ ತಪೋಭೂಮಿ, ಕರ್ಮಭೂಮಿಯೂ ಆಗಿದೆ. ಇಂತಹ ಸ್ಥಳದಲ್ಲಿ ಭಾಷಣ ಮಾಡುವ ಸುಸಂದರ್ಭ ತಮಗೆ ಲಭಿಸಿರುವುದು ಪುಣ್ಯದ ಫಲ. ನಾಡು ನುಡಿಯ ಸೇವೆ ಬಗ್ಗೆ ಮಹತ್ವದ ಚರ್ಚೆಗಳಾಗಬೇಕು. ಸರ್ಕಾರ ಇಂಗ್ಲಿಷ್ ಮಾಧ್ಯಮ ತೆರೆಯಲು ಮುಂದಾಗಿದ್ದರೆ ನಾವೆಲ್ಲ ಕನ್ನಡ ಎಂದು ಹೇಳುತ್ತಿದ್ದೇವೆ. ಕೇಂದ್ರ ಸರ್ಕಾರ ಭಾಷಾ ನೀತಿ ಜಾರಿಗೆ ತರುವ ಮೂಲಕ ಭಾಷೆಗಳಿಗೆ ಸರಿಯಾದ ಚೌಕಟ್ಟು ನಿರ್ಮಾಣ ಮಾಡಬೇಕು ಎಂದರು. ಅಂದ್ರೆ ನಾ ಏನ್ ಹೇಳಿದೆ, ನಮ್ಮ ಎಲ್ಲಾ ಸಮಸ್ಯೆಗಳನ್ನು ಇದು ಮಾಡಲಿಕ್ಕೆ ಇದೊಂದು ಒಳ್ಳೆ ವೇದಿಕೆ. ಎಲ್ಲಾ ಭಾಗದ ಕನ್ನಡಿಗರು ಸೇರಿರೋದ್ರಿಂದ ಈ ವೇದಿಕೆಯಲ್ಲಿ ಬಹಳ ಅರ್ಥಪೂರ್ಣವಾದಂತಹ ಚರ್ಚೆಗಳು ನಡೀತವೆ ಅಂತ ನಾನು ಹಾರೈಸ್ತೇನೆ. ಹಿರಿಯ ಜನಪದ ಕಲಾವಿದ ಬಸಲಿಂಗಯ್ಯ ಹಿರೇಮಠ್, ಸಾಂಸ್ಕೃತಿಕ ನಗರಿ ಧಾರವಾಡದಲ್ಲಿ ಸಮ್ಮೇಳನ ನಡೆಯುತ್ತಿರುವುದು ಬಹಳ ಖುಷಿಯ ವಿಚಾರ. ಜನಪದ ಕಲಾವಿದರಿಗೆ ಪ್ರೋತ್ಸಾಹಿಸಿ ಬೆಳೆಸಿದ ಚಂದ್ರಶೇಖರ ಕಂಬಾರರು ಸರ್ವಾಧ್ಯಕ್ಷರಾಗಿರುವುದು ಇನ್ನಷ್ಟು ಖುಷಿ ಹೆಚ್ಚಿಸಿದೆ. ಜಿಲ್ಲಾಡಳಿತ ಎಲ್ಲಾ ರೀತಿಯಲ್ಲೂ ಸಕಲ ಸಿದ್ಧತೆ ನಡೆಸಿ ಸಜ್ಜಾಗಿದೆ ಎಂದರು. ಈ ಸಾಹಿತ್ಯ ಸಮ್ಮೇಳನಕ್ಕೆ ಬಹಳ ಅದ್ಭುತವಾಗಿ ತಯಾರಾಗೈತಿ. ಎಂಥ ಖುಷಿ ಕೊಡ್ತೈತಿ ಅಂದ್ರೆ ಬಹುಶಃ ಈ ಸನೇದ್ರಾಗ ಇಂಥ ಸಾಹಿತ್ಯ ಸಮ್ಮೇಳನದ ಅರೇಂಜ್ಮೆಂಟ್ ನಾನಂತೂ ನೋಡೇ ಇಲ್ಲ. ಅಷ್ಟು ವ್ಯವಸ್ಥಿತವಾಗಿ ನಮ್ಮ ಜಿಲ್ಲಾ ಆಡಳಿತ ಮಾಡಿದ್ದು ನನಗಂತೂ ಬಹಳ ಸಂತೋಷ. ಸಾಹಿತ್ಯ ಸಮ್ಮೇಳನ ಬಂದಿದ್ದು ಬಹಳ ಖುಷಿ ಅನಿಸ್ತದೆ. 61 ವರ್ಷಗಳ ಬಳಿಕ ಜಿಲ್ಲೆಯಲ್ಲಿ ಸಮ್ಮೇಳನ ನಡೆಯುತ್ತಿದೆ. ಜಿಲ್ಲಾಡಳಿತ, ಜಿಲ್ಲಾ ಪ್ರತಿನಿಧಿಗಳು, ಸಾಹಿತಿ, ಕವಿಗಳು ಸೇರಿ ಕನ್ನಡ ತೇರನ್ನು ಎಳೆಯಲು ಸಿದ್ಧರಾಗಿದ್ದಾರೆ. ನಮ್ಮ ಮಣ್ಣಿನ ಸೊಗಡಿನ ಕವಿ ಸರ್ವಾಧ್ಯಕ್ಷರಾಗಿರುವುದು ನಮಗೆ ಬಹಳ ಹೆಮ್ಮೆಯ ಸಂಗತಿ ಎಂದರು. ಎಲ್ಲರೂ ಕೈ ಜೋಡಿಸಿ ಕನ್ನಡದ ತೀರನ್ನು ಎಳೆಯಕ ಎಲ್ಲರೂ ಮನಸಾರೆ ಇಲ್ಲಿ ಸನ್ನದ್ಧರಾಗ್ಯಾರ. ಜೊತೆಗೆ ಇದು ಕವಿಗಳ ನಾಡು, ವೀರಾನಗರಿ ಅಂತಾರ, ಇದು ನಮ್ಮ ಈ ಗಂಡು ಮಿಟ್ಟಿನ ನಾಡು ಅಂತಾರ. ಈ ನಾಡಿನೊಳಗೆ ಇವತ್ತ ಈ ಸಮ್ಮೇಳನ ನಡೀತಾ ಇರೋದು ವಿಶೇಷ. ಕಂದಾಯ ಸಚಿವ ಆರ್.ವಿ. ದೇಶಪಾಂಡೆ ನೇತೃತ್ವದ ಸಂಪುಟ ಉಪಸಮಿತಿ ತಂಡ ಇದೇ 7ರಿಂದ ಬೆಳಗಾವಿ ಕಂದಾಯ ವಿಭಾಗದ ಜಿಲ್ಲೆಗಳಲ್ಲಿ 3 ದಿನಗಳ ಕಾಲ ಬರ ಅಧ್ಯಯನ ಪ್ರವಾಸ ಕೈಗೊಳ್ಳಲಿದೆ. 7ರಂದು ಹಾವೇರಿಗೆ ಭೇಟಿ ನೀಡಲಿರುವ ತಂಡ ಮಧ್ಯಾಹ್ನ ಗದಗ ಜಿಲ್ಲೆಗೆ ತೆರಳಲಿದೆ. ಜನವರಿ 8ರಂದು ವಿಜಯಪುರ, ಬಾಗಲಕೋಟೆ ಮತ್ತು ಬೆಳಗಾವಿ ಜಿಲ್ಲೆಗಳಿಗೆ ಭೇಟಿ ನೀಡಲಿರುವ ಸಂಪುಟ ಉಪಸಮಿತಿ ಸದಸ್ಯರು ಮರುದಿನ ಧಾರವಾಡ ಜಿಲ್ಲೆಗೆ ತೆರಳಲಿದ್ದಾರೆ. ಈ ಎಲ್ಲಾ ಜಿಲ್ಲೆಗಳಲ್ಲಿನ ಬರಪೀಡಿತ ಪ್ರದೇಶಗಳಿಗೆ ಭೇಟಿ ನೀಡಲಿರುವ ಸಚಿವರ ನೇತೃತ್ವದ ತಂಡ ಬರದಿಂದ ಆಗಿರುವ ಹಾನಿ ಮತ್ತು ಬರ ಪರಿಹಾರಕ್ಕೆ ಕೈಗೊಂಡಿರುವ ಕ್ರಮಗಳ ಕುರಿತು ಪರಿಶೀಲನೆ ನಡೆಸಲಿದೆ. ಅಲ್ಲದೆ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಪ್ರಗತಿ ಪರಿಶೀಲನಾ ಸಭೆಗಳನ್ನು ನಡೆಸಲಿದೆ. ದೇಶಪಾಂಡೆ ಅವರ ನೇತೃತ್ವದಲ್ಲಿ ಬೆಳಗಾವಿ ಕಂದಾಯ ವಿಭಾಗಕ್ಕೆ ಅನ್ವಯವಾಗುವಂತೆ ರಚಿಸಿರುವ ಸಂಪುಟ ಉಪಸಮಿತಿಯಲ್ಲಿ ಸಚಿವರಾದ ಸತೀಶ್ ಜಾರಕಿಹೊಳಿ, ಶಿವಾನಂದ ಪಾಟೀಲ್, ಜಮೀರ್ ಅಹಮದ್, ಎಂಸಿ ಮನಗೂಳಿ, ಸಿಎಸ್ ಶಿವಳ್ಳ, ಎಂಬಿ ಪಾಟೀಲ್ ಮತ್ತು ಆರ್ಬಿ ತಿಮ್ಮಾಪುರ್ ಸದಸ್ಯರಾಗಿದ್ದಾರೆ. ರಾಜ್ಯದಲ್ಲಿ ಬೇಸಿಗೆ ದಿನಗಳಲ್ಲಿ ಕುಡಿಯುವ ನೀರಿಗೆ ತೊಂದರೆ ಆಗದಂತೆ ಅಗತ್ಯ ಕ್ರಮ ಕೈಗೊಳ್ಳಲಾಗುವುದು ಎಂದು ಸಣ್ಣ ನೀರಾವರಿ ಸಚಿವ ಸಿಎಸ್ ಪುಟ್ಟರಾಜು ಮದ್ದೂರಿನಲ್ಲಿ ನಿನ್ನೆ ಹೇಳಿದ್ದಾರೆ. ಕೆರೆಗಳನ್ನು ಅಭಿವೃದ್ಧಿಪಡಿಸಿ ಅವುಗಳಿಗೆ ತುಂಬಿಸುವ ಕೆಲಸ ಮಾಡಲಾಗುವುದು ಎಂದರು. ಮಂಡ್ಯದಲ್ಲಿ ಭತ್ತ ಖರೀದಿ ಕೇಂದ್ರಕ್ಕೆ ಸಂಬಂಧಿಸಿದಂತೆ ಎದುರಾಗಿರುವ ಸಮಸ್ಯೆಗಳನ್ನು ಶೀಘ್ರ ಪರಿಹರಿಸಿ ಖರೀದಿ ಕೇಂದ್ರಗಳನ್ನು ಶೀಘ್ರ ಆರಂಭಿಸಲಾಗುವುದು ಎಂದು ಹೇಳಿದರು. ರೈತರ ಗಮನಕ್ಕೆ ತರದೆ ಮಂಡ್ಯ ಜಿಲ್ಲಾ ಹಾಲು ಒಕ್ಕೂಟ ಪ್ರತಿ ಲೀಟರ್ ಹಾಲಿನ ದರವನ್ನು ಕಡಿಮೆ ಮಾಡಿರುವುದನ್ನು ತಡೆಹಿಡಿದು ಹಳೆಯ ದರವನ್ನು ನೀಡಬೇಕು ಎಂದು ಒಕ್ಕೂಟಕ್ಕೆ ಸೂಚನೆ ನೀಡಿದರು. ಸರ್ಕಾರದ ಮಟ್ಟದಲ್ಲಿ ತೀರ್ಮಾನ ಆದಮೇಲೆ ಕ್ರಮ ತಗೋಬೇಕು. ಯಾವುದೇ ಕಾರಣಕ್ಕೂ
ದರವನ್ನು ಕಮ್ಮಿ ಮಾಡಬಾರ್ದು ಅಂತೇಳಿ ನಾನು ಹೆಚ್ಚಿನ ರೀತಿಯಲ್ಲಿ ನಾವು ಎಲ್ಲ ರೀತಿ ಕಾರ್ಯಕ್ರಮ ರೂಪಿಸ್ಕೊಂಡು ಕೆರೆಗಳನ್ನು ಸಂರಕ್ಷಣೆ ಮಾಡ್ತಕ್ಕಂಥ ಅಭಿವೃದ್ಧಿ ಮಾಡ್ತಕ್ಕಂಥ ಕೆರೆಗಳಿಗೆ ನೀರು ತುಂಬಿಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೀವಿ, ಅದು ಅಭಿವೃದ್ಧಿ ಮಾಡ್ತೀವಿ. 8ನೇ ತರಗತಿವರೆಗೂ ನಪಾಸು ಮಾಡುವಂತಿಲ್ಲ ಎಂಬ ನಿಯಮವನ್ನು ರದ್ದುಪಡಿಸಲು ಕಾಯ್ದೆಗೆ ತಿದ್ದುಪಡಿ ತರಲು ಸಂಸತ್ತು ನಿನ್ನೆ ಒಪ್ಪಿಗೆ ನೀಡಿದೆ. ಮುಕ್ತ ಮತ್ತು ಕಡ್ಡಾಯ ಶಿಕ್ಷಣಕ್ಕಾಗಿ ಮಕ್ಕಳ ಹಕ್ಕುಗಳ ತಿದ್ದುಪಡಿ ವಿಧೇಯಕ 2019ಕ್ಕೆ ರಾಜ್ಯಸಭೆ ಧ್ವನಿ ಮತದ ಅಂಗೀಕಾರ ನೀಡಿದೆ. ಆದಾಗ್ಯೂ ಎಡಪಕ್ಷಗಳು ಇದನ್ನು ವಿರೋಧಿಸಿ ಸಭಾತ್ಯಾಗ ಮಾಡಿದವು. ಈ ವಿಧೇಯಕಕ್ಕೆ ಕಳೆದ ವರ್ಷದ ಜುಲೈ 18ರಂದು ಲೋಕಸಭೆಯಲ್ಲಿ ಅನುಮೋದನೆ ದೊರಕಿತ್ತು. ವಿಧೇಯಕ ಕುರಿತ ಚರ್ಚೆಯಲ್ಲಿ ಕೇಂದ್ರ ಮಾನವ ಸಂಪನ್ಮೂಲ ಖಾತೆ ಸಚಿವ ಪ್ರಕಾಶ್ ಜಾವಡೇಕರ್, ಉತ್ತೀರ್ಣ ಅಥವಾ ಅನುತ್ತೀರ್ಣಗೊಳಿಸುವುದನ್ನು ಆಯಾ ರಾಜ್ಯಗಳು ನಿರ್ಧರಿಸಲು ಈ ವಿಧೇಯಕ ಅನುವು ಮಾಡಿಕೊಡುತ್ತದೆ. ಇದರಿಂದಾಗಿ ಶಾಲೆ ತೊರೆಯುವ ಮಕ್ಕಳ ಸಂಖ್ಯೆ ಹೆಚ್ಚುವುದಿಲ್ಲ ಎಂದು ಭರವಸೆ ನೀಡಿದರು. ಬೆಂಗಳೂರು ಸಬರ್ಬನ್ ರೈಲ್ವೆ ಯೋಜನೆ ಕುರಿತು ಮುಖ್ಯಮಂತ್ರಿ ಎಚ್ಡಿ ಕುಮಾರಸ್ವಾಮಿ ಅವರ ಅಧ್ಯಕ್ಷತೆಯಲ್ಲಿ ನಿನ್ನೆ ಸಭೆ ಆಯೋಜಿಸಲಾಗಿತ್ತು. ಉಪಮುಖ್ಯಮಂತ್ರಿ ಜಿ ಪರಮೇಶ್ವರ್, ಮುಖ್ಯ ಕಾರ್ಯದರ್ಶಿ ಟಿಎಂ ವಿಜಯಭಾಸ್ಕರ್, ನಗರಾಭಿವೃದ್ಧಿ ಇಲಾಖೆ ಪ್ರಧಾನ ಕಾರ್ಯದರ್ಶಿ ಮಹೇಂದ್ರ ಜೈನ್, ಆರ್ಥಿಕ ಇಲಾಖೆ ಅಪರ ಮುಖ್ಯ ಕಾರ್ಯದರ್ಶಿ ಐಎಸ್ಎನ್ ಪ್ರಸಾದ್, ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರ ಸುಬ್ರಹ್ಮಣ್ಯ, ನಗರ ಭೂ ಸಾರಿಗೆ ಇಲಾಖೆ ನಿರ್ದೇಶಕ ದರ್ಪಣ್ ಜೈನ್ ಮತ್ತಿತರರು ಹಾಜರಿದ್ದರು. 2 ದಿನಗಳ ರಾಜ್ಯ ಮಟ್ಟದ ಪೊಲೀಸ್ ಕರ್ತವ್ಯ ಕೂಟದ ಸಮಾರೋಪ ಸಮಾರಂಭ ನಿನ್ನೆ ಬೆಂಗಳೂರಿನಲ್ಲಿ ನಡೆಯಿತು. ಕೂಟದಲ್ಲಿ ಪಾಲ್ಗೊಂಡ ಸಿಬ್ಬಂದಿಗೆ ಪ್ರಶಸ್ತಿ ಫಲಕ, ಪ್ರಮಾಣ ಪತ್ರ ಮತ್ತು ನೆನಪಿನ ಕಾಣಿಕೆ ನೀಡಿ ಗೌರವಿಸಲಾಯಿತು. ಸಿಡ್ನಿಯಲ್ಲಿ ನಡೆಯುತ್ತಿರುವ ಆಸ್ಟ್ರೇಲಿಯಾ ವಿರುದ್ಧದ 4ನೇ ಕ್ರಿಕೆಟ್ ಟೆಸ್ಟ್ ಪಂದ್ಯದಲ್ಲಿ ಭಾರತ ಮೊದಲ ಇನ್ನಿಂಗ್ಸ್ನಲ್ಲಿ ಬೃಹತ್ ಮೊತ್ತದೆಡೆಗೆ ಸಾಗಿದೆ. ಮಧ್ಯಮ ಕ್ರಮಾಂಕದ ಬ್ಯಾಟ್ಸ್ಮನ್ ಚೇತೇಶ್ವರ್ ಪೂಜಾರ್ ಆಕರ್ಷಕ ಬ್ಯಾಟಿಂಗ್ ನೆರವಿನಿಂದ ಭಾರತ ತಂಡ ಇಂದು 2ನೇ ದಿನದಾಟದ ಭೋಜನ ವಿರಾಮದ ವೇಳೆಗೆ 5 ವಿಕೆಟ್ ನಷ್ಟಕ್ಕೆ 389 ರನ್ ಗಳಿಸಿತ್ತು. ದ್ವಿಶತಕದತ್ತ ದಾಪುಗಾಲಿಟ್ಟಿರುವ ಚೇತೇಶ್ವರ್ ಪೂಜಾರ್ 181 ರನ್ ಹಾಗೂ ರಿಷಬ್ ಪಂತ್ 27 ರನ್ ಗಳಿಸಿ ಆಡುತ್ತಿದ್ದಾರೆ. ಇದಕ್ಕೂ ಮುನ್ನ ಮೊದಲ ದಿನದ ಮೊತ್ತ 4 ವಿಕೆಟ್ ನಷ್ಟಕ್ಕೆ 303 ರನ್ಗಳೊಂದಿಗೆ ಇಂದು 2ನೇ ದಿನದಾಟದ ಮುಂದುವರೆಸಿದ ಭಾರತ ಮೊದಲ ಅವಧಿಯಲ್ಲಿ ಒಂದೇ ವಿಕೆಟ್ ಬಿಟ್ಟುಕೊಟ್ಟಿತು. ಚೇತೇಶ್ವರ್ ಪೂಜಾರ್ ಜೊತೆ ದಿನದಾಟ ಆರಂಭಿಸಿದ್ದ ಹನುಮ ವಿಹಾರಿ 42 ರನ್ ಗಳಿಸಿ ನಿರ್ಗಮಿಸಿದರು. ಈಗ ಇಂದಿನ ಪತ್ರಿಕೆಗಳ ಇಣುಕು ನೋಟ. 84ನೇ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಸಜ್ಜು. ಇಂದಿನಿಂದ ಧಾರವಾಡದಲ್ಲಿ ನುಡಿ ಹಬ್ಬ. ಸಮ್ಮೇಳನಾಧ್ಯಕ್ಷರಿಗೆ ಪೂರ್ಣಕುಂಭ ಸ್ವಾಗತ. ಒಂದೇ ಶಿಕ್ಷಣ ಸಂಸ್ಥೆಯಲ್ಲಿ 1ರಿಂದ 12ನೇ ತರಗತಿವರೆಗೆ ವಿದ್ಯಾಭ್ಯಾಸ. 276 ಕರ್ನಾಟಕ ಪಬ್ಲಿಕ್ ಶಾಲೆ ಆರಂಭ. ಒಂದೇ ಕಂತಿನಲ್ಲಿ 46,000 ಕೋಟಿ ಮನ್ನಾ. ಫೆಬ್ರವರಿ 8ರ ಬಜೆಟ್ನಲ್ಲಿ ಘೋಷಣೆ. ಜೆಡಿಎಸ್ ಸಭೆಯಲ್ಲಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಪ್ರಕಟ. ಕನ್ನಡ ಸ್ಟಾರ್ಗಳಿಗೆ ಐಟಿ ಶಾಕ್. ಶಿವಣ್ಣ, ಸುದೀಪ್, ಪುನೀತ್, ಯಶ್ ಸೇರಿ ಸಿನಿ ದಿಗ್ಗಜರ ಮೇಲೆ ಆದಾಯ ತೆರಿಗೆ ದಾಳಿ. ಪ್ರೊ ಕಬಡ್ಡಿ ಲೀಗ್ 2ನೇ ಕ್ವಾಲಿಫೈಯರ್ನಲ್ಲಿ ಸೋತ ಯುಪಿ ಯೋಧಾ ತಂಡ. ಬುಲ್ಸ್ ಗುಜರಾತ್ ಫೈನಲ್ ಫೈಟ್. ಇವು ಇಂದಿನ ಪತ್ರಿಕೆಗಳ ಪ್ರಮುಖ ಸುದ್ದಿ. ಉಳಿದಂತೆ ಸ್ಟೀಲ್ ಬ್ರಿಡ್ಜ್ ಯೋಜನೆಯಿಂದ ಹಿಂದೆ ಸರಿಯುವುದಿಲ್ಲ ಡಿಸಿಎಂ. ಭವಿಷ್ಯದ ಬೆಂಗಳೂರಿಗೆ ಉಕ್ಕಿನ ಸೇತುವೆ ಅತ್ಯಗತ್ಯ. ವಿಜಯ ಬ್ಯಾಂಕ್ ವಿಲೀನಕ್ಕೆ ಒಪ್ಪಿಗೆ. ಕರಾವಳಿಯಲ್ಲಿ ತಲ್ಲಣ. ಪ್ರತಿಭಟನೆ. ಸಾಮಾಜಿಕ ಜಾಲತಾಣಗಳಲ್ಲಿ ವ್ಯಾಪಕ ವಿರೋಧ. ಗ್ರಾಮೀಣ ಕರ್ನಾಟಕ ಬಯಲು ಶೌಚ ಮುಕ್ತ. ಪ್ರಶಂಸೆ ವ್ಯಕ್ತಪಡಿಸಿ ಸ್ವಚ್ಛ ಭಾರತ ಮಿಷನ್ ಟ್ವೀಟ್. ಕೇರಳ ಕೊತ ಶಬರಿಮಲೆಗೆ ಸ್ತ್ರೀ ಪ್ರವೇಶ ವಿವಾದ. ಹಿಂಸಾಚಾರಕ್ಕೆ 2 ಬಲಿ. ಅಯೋಧ್ಯೆ ಇಂದು ಸುಪ್ರೀಂ ವಿಚಾರಣೆ. ರಾಮ ಮಂದಿರಕ್ಕೆ ಸುಪ್ರೀಂ ತೀರ್ಪೇ ಅಂತಿಮ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವಿದ್ಯಾಕಾಶಿ ಧಾರವಾಡದಲ್ಲಿ ಇಂದಿನಿಂದ 84ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ. ಸಮ್ಮೇಳನಾಧ್ಯಕ್ಷ ಡಾ ಚಂದ್ರಶೇಖರ ಕಂಬಾರ ಅವರಿಗೆ ಭವ್ಯ ಸ್ವಾಗತ.
ಬೆಳಗಾವಿ ಕಂದಾಯ ವಿಭಾಗದ ಜಿಲ್ಲೆಗಳಲ್ಲಿ ಇದೇ 7ರಿಂದ ಸಂಪುಟ ಉಪಸಮಿತಿಯಿಂದ ಬರ ಅಧ್ಯಯನ ಪ್ರವಾಸ. ಮುಕ್ತ ಮತ್ತು ಕಡ್ಡಾಯ ಶಿಕ್ಷಣಕ್ಕಾಗಿ ಮಕ್ಕಳ ಹಕ್ಕುಗಳ ತಿದ್ದುಪಡಿ ವಿಧೇಯಕಕ್ಕೆ ರಾಜ್ಯಸಭೆಯಲ್ಲಿ ಧ್ವನಿ ಮತದ ಅಂಗೀಕಾರ. ಮತ್ತು ಸಿಡ್ನಿ ಟೆಸ್ಟ್ ಕ್ರಿಕೆಟ್, ಭಾರತದ ಬ್ಯಾಟ್ಸ್ಮನ್ಗಳ ದಿಟ್ಟ ಪ್ರದರ್ಶನ, ದ್ವಿಶತಕದತ್ತ ಚೇತೇಶ್ವರ್ ಪೂಜಾರ್. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಬೆಳಿಗ್ಗೆ 11 ಗಂಟೆಗೆ ಚಂದನದಲ್ಲಿ. ಈಗ ಶುಭೋದಯ ಕರ್ನಾಟಕ ಕಾರ್ಯಕ್ರಮ ಮುಂದುವರೆಯಲಿದೆ. ನಮಸ್ಕಾರ.